ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇಂದ್ರಾಣಿ ಇಂದ್ರಾ ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ಇಂದ್ರಾ ಲಾಗ್ಸಲ್ಲಿ ಇವತ್ತು ನಾವಿವತ್ತು ಚರ್ಚ್ಗೆ ಹೋಗಿದ್ವಿ. VBS ಕ್ಲಾಸ್ ನಡೀತಿತ್ತು ಮಕ್ಕಳಿಗೆ. ಬೇಸಿಗೆ ರಜದಲ್ಲಿ ಮಕ್ಕಳಿಗೆ ಚರ್ಚಲ್ಲಿ ದೇವ್ರ ವಾಕ್ಯಗಳು ಮತ್ತು ದೇವರ ಆಟ ಪಾಠಗಳನ್ನೆಲ್ಲ ಕಲಿಸ್ಕೊಡ್ತಾರೆ. ಅದು ನಾವು ಒಂದಿನ ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೋಗ್ಬಿಟ್ಟು ಬಂದಿದ್ವಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋಣ ಅಂಥೇಳಿ ಹೋಗ್ಬಿಟ್ಟು ಬಂದಿದ್ವಿ. ಒಂಚೂರು ತಿಂಡಿ ಕೊಟ್ಬಿಟ್ಟು ಬರೋದಕ್ಕೆ. ಆವಾಗ ನೋಡಿ ಅದು ಮಕ್ಕಳು ಎಷ್ಟು ಚೆನ್ನಾಗಿ ನೋಡಿ ಎಲ್ಲ ಕಲ್ತ್ಕೊಳ್ತಿದ್ದಾರೆ, ಪಾಠ ಕಲಿತಿದ್ದಾರೆ, ಮತ್ತು ಡ್ಯಾನ್ಸ್ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ದೇವ್ರ ವಾಕ್ಯಗಳೇ ಹೇಳ್ತಿದ್ದಾರೆ. ನನ್ನ ಮ್ಯೂಸಿಕ್ಕು ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಡಿಸ್ಟರ್ಬ್ ಆಗುತ್ತೆ ಅಂತ ತೆಗ್ದಾಕಿದ್ದೀನಿ, ಸೌಂಡ್ ತೆಗ್ದಾಕಿದ್ದೀನಿ. ನೋಡಿ ಈ ಥರ ಎಲ್ಲ ಇದೆ. ನೋಡಿ ನಮ್ಮ ಸಿಸ್ಟರ್ಸ್ ಎಲ್ಲ ಅವರು ಹೇಳ್ಕೊಡ್ತಿದ್ದಾರೆ. ಎಲ್ಲ ಟೀಚರ್ಸು ಎಲ್ಲ ಅಂದರೆ ಟೀಚರ್ಸ್ ಅಂದರೆ ಅಲ್ಲೇ ಚರ್ಚಲ್ಲಿರೋರೆ. ಮತ್ತು ನೋಡಿ ಎಲ್ಲ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ನೋಡಿ ಎಲ್ಲರೂ ಹಾಯ್ ಹೇಳ್ತಿದ್ದಾರೆ. ನಮ್ಮ ಸಿಸ್ಟರ್ಸ್ ಎಲ್ಲ ಅಡುಗೆ ಮಾಡ್ತಿದ್ದಾರೆ, ಹಾಯ್ ಹೇಳ್ತಿದ್ದಾರೆ. ಪಲಾವ್ ಮಾಡಿದ್ವಿ, ಪಲಾವ್ ಮೊಸರು ಬಜ್ಜಿ ಮಾಡಿದ್ವಿ. ನೋಡಿ ಹಾಯ್ ಅದು. ಇವರು ಶಾಲಿನಿ ಅಂತ, ಇವರು ಸಕ್ಕಿಲ ಅಂತ, ಮತ್ತು ನೋಡಿ ಇವರು ಬಂದು ಪದ್ಮಾವತಿ ಅಂತ, ಅವರು ಎಸ್ತರ್ ಅಂತ, ಮಹಾಲಕ್ಷ್ಮಿ ಅಂತ ಅವರು. ನೋಡಿ ಇಷ್ಟು ಜನ ಇದ್ದಾರೆ, ಎಲ್ಲ ಅಡುಗೆ ಮಾಡ್ತಿದ್ದಾರೆ. ನೋಡಿ ಇದು ಸೋಯಾಬೀನ್ ಮಸಾಲೆಗೆ ರೆಡಿ ಮಾಡ್ತಿದ್ದಾರೆ. ಅದು ದೊಡ್ಡ ಪಾತ್ರೆಯಲ್ಲಿ ಪಲಾವ್ ಮಾಡ್ತಿದ್ದಾರೆ. ಪಲಾವ್ ಮಾಡೋಕ್ಕಿನ್ನ ಲೇಟ್ ಆಗುತ್ತೆ, ಆಮೇಲೆ ಫುಲ್ ರಶ್ ಆಗಿಬಿಡುತ್ತೆ, ಆಗಲ್ಲ. ಹಾಗಾಗಿ ನೋಡಿ 15 kg ಅಕ್ಕಿ ಹಾಕಿ ಪಲಾವ್ ಮಾಡ್ತಿದ್ದಾರೆ. ಪಲಾವ್ ಮೊಸರು ಬಜ್ಜಿ, ಮತ್ತು ನಾನು ಮನೆಯಿಂದ ಪಾಯಸ ಮಾಡ್ಕೊಂಡು ಹೋಗಿದ್ದೆ. ಪಾಯಸ ಇಷ್ಟನ್ನು ನಾವು ಕೊಟ್ಟು ಬಂದ್ವಿ. ಒಂದು 150 ಮಕ್ಕಳಿದ್ದಾರೆ. 150 ಮಕ್ಕಳಿಗೆ ನಾವು ಹಂಚಿದ್ವಿ. ಹಂಚಿ ಈ ಥರ ನಮಗೂ ಒಂದು 6 ದಿನ ಮಾಡಿದ್ರು. ಅದರಲ್ಲಿ 1 ದಿನ ತೊಗೊಂಡು ನಾವು ಮಾಡಿದ್ವಿ. ನಮ್ಮ ಮನೇಲಿ ಮಾಡಿದ್ವಿ. ಅಡುಗೆ ಮಾತ್ರ ಮಾಡಿದ್ದೆ. ಮತ್ತು ಸ್ನ್ಯಾಕ್ಸು ಬೇರೆಯವರು ಲಕ್ಷ್ಮಿ ಅಂತಿದ್ದಾರಲ್ಲ ಅವ್ರು ಕೊಟ್ಟಿದ್ದರು. ಅವರು ಕೂಲ್ ಡ್ರಿಂಕ್ಸ್ ಕೊಟ್ಟಿದ್ದು, ಮತ್ತು ಇನ್ನೊಬ್ಬರು ಬಿಸ್ಕೆಟ್ಸು ಅವೆಲ್ಲ ಕೊಟ್ಟಿದ್ದಾರೆ. ನೋಡಿ ಪಲಾವ್ ರೆಡಿಯಾಗಿದೆ. ಪಲಾವು ರೆಡಿ ಇದೆ. ನೋಡಿ ಎಷ್ಟು ಪಲಾವ್ ರೆಡಿ ಇದೆ. ಮತ್ತು ನಾನು ನಮ್ಮ ಇನ್ನೊಂದು ಸಿಸ್ಟರ್ ಪದ್ಮಾವತಿ ಅನ್ನೋರು ಇಬ್ಬರೂ ಪಾಯಸ ಎಲ್ಲ ಜೋಡಿಸ್ತಾ ಇದ್ದೀವಿ. ಪಾಯಸ ಮನೆಯಲ್ಲೇ ಮಾಡ್ಕೊಂಡೋಗಿದ್ದೆ. ಪಾಯಸ ಎಲ್ಲ ಜೋಡಿಸ್ತಾ ಇದ್ದೀವಿ. ನೋಡಿ ಜೋಡಿಸಿ ಎಲ್ಲ ರೆಡಿ ಮಾಡಿ ಇಡ್ತಿದ್ದೀವಿ. ಮಕ್ಕಳ ಗಲಾಟೆ ನೋಡಬೇಕಿತ್ತು. ನಿಮಗೆ ವೀಡಿಯೋ ಸೌಂಡ್ ಆಯಿದ್ರೆ ಗೊತ್ತಾಗ್ತಿತ್ತು ನಿಮಗೆ ವೀಡಿಯೋ ಸೌಂಡ್ ಹೆಂಗೆ ಬರುತ್ತೆ ಅಂತೇಳಿ. ಇದು ನೋಡಿ ನಮ್ಮ ಪಾಸ್ಟಮ್ಮ, ಇದು ಅವರು ಕಾಣಿಸ್ತಿಲ್ಲ. ನೋಡಿ ಎಲ್ಲ ಊಟ ಹಂಚ್ತಿದ್ದಾರೆ. ನೋಡಿ ಮಕ್ಕಳು ಯಾವ ಥರ ಇದ್ದಾರೆ ನೋಡಿ, ಎಲ್ಲ ಗಜಿ ಅಂತ ಇದ್ದಾರೆ. ಮಕ್ಕಳಿಗೆ ಊಟ ಎಲ್ಲ ಬಡಿಸ್ತಿದ್ದಾರೆ. ನೋಡಿ ನಮ್ಮ ಸೊಸೆ ನಮ್ಮ ಮಗ ಎಲ್ಲ ಬಡಿಸ್ತಿದ್ದಾರೆ ಊಟ. ನಾನು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಬರೀ ಪಾಯಸ ಮಾತ್ರ ಜೋಡಿಸ್ಕೊಟ್ಬಿಟ್ಟು ಒಂದು ಕಡೆ ಕೂತ್ಕೊಂಡ್ಬಿಟ್ಟು ನಾನು ಮಾಡೋದನ್ನು ನೋಡ್ತಾ ಇದ್ದೆ. ನೋಡಿ ಅಲ್ಲಿದ್ದರೆ ನಮಗೆ ಎಷ್ಟು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನಮಗೆ ಅಷ್ಟು ಚೆನ್ನಾಗಿರುತ್ತೆ. ನಮಗೆ ಎಷ್ಟು ಮನೇಲಿ ಎಷ್ಟು ಇದಾಗಿದ್ರು ನಾವು ದೇವಸ್ಥಾನದಲ್ಲಿ ಒಂದು ದಿನ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಾಗಲೇ ನಮಗೆ ಎಷ್ಟು ಆರಾಮ ಅನಿಸುತ್ತೆ. ನೋಡಿ ಮನೆಗೆ ಬಂದಮೇಲೆ ನಾನು ಇವಾಗ ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ದೆ. ಕಲ್ಲಂಗಡಿ ಹಣ್ಣು ತಂದು ಮನೆಗೆ ಬಂದಿದ್ವಿ. ಮನೆಗೆ ಬಂದಮೇಲೆ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಸ್ವಲ್ಪ ಜ್ಯೂಸ್ ಮಾಡಿದ್ವಿ. ಹಾಗೆ ಸ್ವಲ್ಪ ತಿಂದಿದ್ವಿ. ಒಂದು ಅರ್ಧನ ಜ್ಯೂಸ್ ಮಾಡಿದ್ದೆ. ಜ್ಯೂಸ್ ಮಾಡೋದಕ್ಕೆ ಮತ್ತೆ ಕಲ್ಲಂಗಡಿ ಹಣ್ಣೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ರೆಡ್ಡಾಗಿ ಯಾವ ಥರ ಇದೆ ಅಂತ. ಇದು ಚಿಕ್ಕದು, ನಾಟಿದಲ್ಲ, ಇದು ಫಾರ್ಮ್ ಕಲ್ಲಂಗಡಿ ಹಣ್ಣಿದು, ನಾಟಿದಲ್ಲ ಇದು ದೊಡ್ಡದಾಗಿ ಬರೋದಿಲ್ಲ. ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಎಲ್ಲ ಪೀಸ್ ಮಾಡಿಕೊಂಡು ಸ್ವಲ್ಪ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಎಲ್ಲ ಇಟ್ಕೊಂಡು ತಿನ್ಬೇಕನ್ನೋರು ತಿನ್ನಲಿ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಸಿಪ್ಪೆ ತಗೊಂಡು ಎಲ್ಲ ಇದು ಮಾಡ್ಬೋದು. ಸಿಪ್ಪೆಯಲ್ಲಿ ಕೂಡ ನಾವು ಹಲ್ವಾ ಮಾಡ್ಬೋದು. ಮತ್ತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತಂಪಾದ ಬಿಸಿಲುಗಾಲಕ್ಕೆ ತಂಪಾಗಿರುತ್ತೆ, ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಶರೀರಕ್ಕೆ ನೀರಿನ ಅಂಶನ ಕೊಡುತ್ತೆ ಕಲ್ಲಂಗಡಿ ಹಣ್ಣು. ಮತ್ತು ಕಲ್ಲಂಗಡಿ ಬೀಜ ಕೂಡ ನಾವು ಅಡುಗೆಗೆಲ್ಲ ಹಾಕ್ತಾರೆ, ಅಡುಗೆಗೆಲ್ಲ ಆಗುತ್ತೆ. ನಾವು ದುಡ್ಡು ಕೊಟ್ಟು ತೊಗೊಂಬರ್ತೀವಿ. ಇದಕ್ಕೆ ತುಂಬಾ ರೇಟ್ ಇರುತ್ತೆ, ಒಂದು 1000 ರೂಪಾಯಿಗೆ ಮೇಲೆ ಇರುತ್ತೆ ರೇಟ್. ಅಷ್ಟು ರೇಟ್ ಇರುತ್ತೆ ಇದಕ್ಕೆ. ಬೀಜಕ್ಕೆ ಬಂದ್ಬಿಟ್ಟು ಸ್ವೀಟ್ಗೆ ಎಲ್ಲ ಹಾಕುತ್ತೆ, ಮಸಾಲೆಗೆಲ್ಲ ಹಾಕ್ತಾರೆ. ನಾನು ತುಂಬಾ ಯೂಸ್ ಮಾಡ್ತೀನಿ ಕಲ್ಲಂಗಡಿ ಬೀಜನ. ಗ್ರೇವಿಗಳಿಗೆಲ್ಲ ನಾನು ತುಂಬಾ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಇವಾಗ ರೇಟ್ ಜಾಸ್ತಿ ಇರೋದ್ರಿಂದ ತೊಗೊಂಡಿರಲಿಲ್ಲ. ಸ್ವಲ್ಪ ರೇಟ್ ಕಡಿಮೆ ಆದಾಗ ನಾನು ತುಂಬ ತೊಗೊಂಡು ಅದನ್ನು ಜಾಸ್ತಿ ನಾನು ಸಾರುಗಳಿಗೆಲ್ಲ ಮಸಾಲೆಗಳಿಗೆಲ್ಲ ಅದನ್ನೇ ಹಾಕ್ತೀನಿ. ನೋಡಿ ಇವಾಗ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ಕಾಯಿನ ನಾನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಜ್ಯೂಸ್ ಮಾಡೋದಕ್ಕೆ
ನೋಡಿ ಕಲ್ಲಂಗಡಿ ಹಣ್ಣು ಹಾಕಿದ್ದೀನಿ, 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ, ಒಂದೆರಡು ಎಲೆ ಪುದೀನ ಹಾಕಿದ್ದೀನಿ, ಒಂದು ಅರ್ಧ ಇಂಚ್ 1/4 ಇಂಚಿನಷ್ಟು ನಾನು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ತುರಿದು ಹಾಕ್ಕೊಂಡು ಮತ್ತು ಅದಕ್ಕೆ ಸಕ್ಕರೆ ಹಾಕ್ಕೊಂಡು, ಸಕ್ಕರೆ ಇದರ ಸ್ವೀಟ್ ಇರುತ್ತಲ್ಲ ಹೀಗಾಗಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೀವಿ. ಇದಕ್ಕೆ ನೀರೇನು ಹಾಕೋದಿಲ್ಲ, ಹಾಗಾಗಿ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ಬಂದ್ಬಿಡೋಣ. ಗ್ರೈಂಡ್ ಮಾಡ್ಕೊಂಡ್ಬಂದಾಯಿತು. ನೋಡಿ ಈ ಥರ ಎಲ್ಲ ತಕ್ಕೊಂಬಿಟ್ಟು ಬೇಕಾದ್ರೆ ಒಂಚೂರು ನೀರು ಹಾಕ್ಕೊಬೋದು. ನಿಂಬೆಹಣ್ಣು ಹಾಕ್ಕೊತಿದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡು ಒಂದು ಚೂರು ಉಪ್ಪು, ಒಂಚೂರು ಪೆಪ್ಪರ್ ಪೌಡ್ರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ತುಂಬ ಸ್ವೀಟು ಅನಿಸಲ್ಲ, ಸಪ್ಪೆನೂ ಅನಿಸೋದಿಲ್ಲ, ಏನು ಅನಿಸೋದಿಲ್ಲ. ಇದಕ್ಕೆ ಸ್ವೀಟು ಹಾಕಿರ್ತೀನಿ. ನೀನು ಒಂಚೂರು ನೀರು ಹಾಕಿದ್ದೀನಿ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನೋಡ್ತಾ ಇದ್ದೀನಿ ಹೆಂಗಿದೆ ಅಂತೇಳಿ. ನೋಡಿಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಹಾಕಿದ್ದೀನಿ, ಒಂಚೂರು ಉಪ್ಪು, ಒಂಚೂರು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ನೋಡಿ ಇವಾಗ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡಿ ಇದರೊಳಕ್ಕೆ ಹಾಕ್ಬಿಡ್ತಾ ಇದ್ದೀನಿ. ಇದರೊಳಕ್ಕೆ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಜ್ಯೂಸ್ಗೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ಕೊಳ್ಳೋಣ ಅಂತ ಹಾಕ್ತಿದ್ದೀನಿ. ನೋಡಿ ಜ್ಯೂಸ್ ಮಾಡಿದ್ವಿ, ಬಿಸಿಲಿಂದ ಬಂದ್ವಲ್ಲ, ತಣ್ಣಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಜ್ಯೂಸ್ ಮಾಡ್ತಿದ್ದೀನಿ. ಜ್ಯೂಸ್ ಆಯಿತು ನೋಡಿ, ಇಬ್ಬರಿಗೆ ಒಂದು 4 ಗ್ಲಾಸ್ ಅಷ್ಟಾಯಿತು. 4 ಜನಕ್ಕೆ 4 ಗ್ಲಾಸ್ ಅಷ್ಟಾಗಿದೆ. ಜ್ಯೂಸು ರೆಡಿ ಇದೆ. ನೀವು ಮಾಡಿ ನೋಡಿ, ಈ ಥರ ಮಾಡಿ ಮನೇಲಿ ಮಕ್ಕಳಿಗೆ, ಮನೇಲಿ ರಜದಲ್ಲಿ ಮಕ್ಕಳು ಮನೇಲಿ ಇರ್ತಾರೆ, ಅವಾಗ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೋಡಿ ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮ್ಮ